ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ ಇದಕ್ಕೆ ನೈತಿಕತೆ ಇಲ್ಲ ಅನ್ನೋದನ್ನ ಇವತ್ತು ಪ್ರೂವ್ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆ ಅನ್ನೋದು ಗೊತ್ತಿದೆ. ಅಕ್ಕಿ, ರಾಗಿ, ಬೇಳೆ, ಎಣ್ಣೆ ಯಾವುದೇ ತಗೊಳ್ಳಿ ಎಲ್ಲ ಡಬಲ್ ಆಗಿದೆ. ಇಂಥ ಸಂದರ್ಭದಲ್ಲಿ ಇವರು ಪೆಟ್ರೋಲ್ ಮತ್ತು ಡೀಸೆಲ್ ಏನು ಅದ್ರ ಮೇಲೆ ಇರೋಂಥ ಒಂದು ಟ್ಯಾಕ್ಸನ್ನು ಹೆಚ್ಚು ಮಾಡಿದ್ದಾರೆ. ಅದರಿಂದ ಏನು 3 ರೂಪಾಯಿಂದ 3.5 ರೂಪಾಯಿ ಬೆಲೆ ಹೆಚ್ಚಳ ಆಗಿದೆ. ಇದರಿಂದ ಇವತ್ತು ನಾಗರಿಕರಿಗೆ ತುಂಬ ಹೊರೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಅಗತ್ಯ ವಸ್ತುಗಳ ಬೆಲೆ ನಿರ್ಧಾರ ಆಗುವಂಥದ್ದು, ಏರಿಕೆ ಆಗುವಂಥದ್ದು ಮತ್ತು ಇಳಿಕೆ ಆಗುವಂಥದ್ದು ತೈಲದ ಬೆಲೆ ಆಧಾರದ ಮೇಲೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಸಾಗಾಣಿಕೆ, ಈ ಇಂಧನ ಅಂತ ಏನಿದೆ ಇದು ಸಾಗಾಣಿಕೆ ಪೂರ್ವಕವಾದಂಥ ಒಂದು ಇಂಧನ ಇದು. ಈ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡೋದ್ರಿಂದ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗ್ತದೆ. ಈಗಾಗಲೇ ಹೊರೆಯಾಗಿ ಕಾಂಗ್ರೆಸ್ ಇಡೀ ಕರ್ನಾಟಕ ಜನತೆಗೆ ಹೊರೆಯಾಗಿದೆ. ನೀವು ಯಾವುದೋ ಬಿಟ್ಟಿ ಬಾಕಿ ಕೊಡ್ತೀವಿ ಅಂತೇಳಿ ಅದನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲ. ಇವತ್ತು ಎಷ್ಟೋ ಜನಗಳಿಗೆ 4 ತಿಂಗಳು ಬಂತು KEB ಬಿಲ್ಲು ಮತ್ತೆ ಮಾಡಿದ್ದಾರೆ. ಅದನ್ನ ನಾವು 200 ಯೂನಿಟ್ಗಳವರೆಗೆ ನೀವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳೋ ಒಂದೇ ಒಂದು ಕಾರಣದಿಂದ ಇವತ್ತು ಅದನ್ನು ಡಬಲ್ ಮಾಡಿದ್ದಾರೆ. ಅದಕ್ಕೆ ಬಸ್ ಪೇ ಡಬಲ್ ಮಾಡಿದ್ದಾರೆ. ಇನ್ನೂ ಅನೇಕ ಯಾವುದೇ ಒಂದು ವಿಚಾರದಲ್ಲಿ ಇವರು ಬಾಕಿಯನ್ನು ಕೊಡುತ್ತಿದ್ದ ಒಟ್ಟಾರೆ ಕರ್ನಾಟಕದಲ್ಲಿ ಸಂಪನ್ಮೂಲ ಹೆಚ್ಚು ಬರ್ತಾ ಇದೆ. ಫ್ರೀ ಕೊಡಬಹುದು, ಇವರು ಕೊಡ್ತಾ ಇಲ್ಲ. ಇವರು ಇಲ್ಲಿ ತಗೊಂಡು ಇಲ್ಲಿ ಕೊಡೋದು ಪ್ರಯತ್ನ ಮಾಡ್ತಾರೆ. ಮಧ್ಯವರ್ತಿಗಳು ಪಾಪ ಬೆಳಿಗ್ಗೆ ಎದ್ದು ಕೂಲಿ ಮಾಡ್ಕೊಂಡು ಬರೋಂಥ ರೈತ 40 ರೂಪಾಯಿ 50 ರೂಪಾಯಿ ಒಂದು ಆಟೋ ಕೊಟ್ಕೊಂಡು ಸಂಜೆ ಒಂದು ನಿಮ್ಮದಿಯಾಗಿ ಮಲ್ಕೊತಿದ್ದ. ಇವತ್ತು ಅವ್ರಿಗೆ 80 ರೂಪಾಯಿ ಮಾಡಿದ್ರೆ ಚೀಪರ್ ರೀ. ಕಡಿಮೆ ಖರ್ಚೆ ಮದ್ಯವನ್ನು 80 ರೂಪಾಯಿ 90 ರೂಪಾಯಿ ಮಾಡ್ತಾರೆ. ಅವ್ರು ಮನೆ ಹಾಳು ಮಾಡಬೇಕು ಅಂತನಾ ಇವರು ಬಿಟ್ಟಿ ಬಾಕಿಗಳ ಹೆಸರಿನಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಅವರು ಹೇಳಿದ್ದಾರೆ, ಅವ್ರ ನಾಯಕರು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ, ನಾವು ಗಿಮಿಕ್ ಮಾಡಿ ಅಧಿಕಾರಕ್ಕೆ ಬಂದಿದ್ದೀವಿ ಅಂತ. ಯಾವ ಗಿಮಿಕ್ ಮಾಡಿ ಅಧಿಕಾರಕ್ಕೆ ಬಂದ್ರಿ? ಯಾವ ಕಾರಣಕ್ಕೆ ಬಂದ್ರಿ ನೀವು? ಯಾವ ಕಾರಣಕ್ಕೆ ಬಂದ್ರಿ ಗಿಮಿಕ್ ಮಾಡಿ ಅಧಿಕಾರಕ್ಕೆ? ಜನಗಳು ಒಳ್ಳೇದು ಮಾಡಕ್ ಬಂದ್ರ ಅಥವಾ ನೀವೇನಾದ್ರೂ ನಿಮ್ಮ ಒಂದು ಸಂಪನ್ಮೂಲ ಇಟ್ಕೊಂಡು ಬಂದ್ರ ಅನ್ನೋ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.